ಪ್ರಭಾಸ್ ಬಾಪಟ್ ಅಂತ ಹೆಸರು. ಆಲೆಮನೆ ಕ್ರಷರ್ ಎಲ್ಲ ನಮ್ಮದೇ. ಇದು ಹವ್ಯಕ ಸಮ್ಮೇಳನಕ್ಕೂ ಬಂದಿದ್ವಿ ನಾವು ಇಲ್ಲಿಂದ. ಈಗ ಇದರಲ್ಲಿ ಸೇವಾರ್ಥ ಇದಕ್ಕೆ ತಂದು ಹಾಕಿದ್ದೀವಿ ಆಲೆಮನೆನ. ಅಂದರೆ ಹಾಲು ಮಾಡಿ ಬೆಲ್ಲ ಬೇಯಿಸಿ ಇಲ್ಲೇ ಸೇಲ್ ಮಾಡ್ತಾಯಿದ್ದೀವಿ. ಹಾಲು ಸೇಲಿಗೆ ಇಟ್ಟಿದ್ದಾರೆ, ಅದು ಬೇರೆಯವ್ರದ್ದು ಮಿಷನ್ ಎಲ್ಲ ಅದರಲ್ಲಿ. ಬೆಲ್ಲನೂ ಬೇಕಾದ್ರೆ ಸೇಲಿಗಿದೆ. ಇನ್ನು 1/4 kg 200 ರೂಪಾಯಿ. ಊರಿಂದ ಮಾಡಿ ತಂದಿದ್ದೀವಿ ಅಲ್ಲಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇವತ್ತು ಮಾಡಿದ ಬೆಲ್ಲನ ಇದು ಇಲ್ಲಿ ಇವತ್ತು ರೆಡಿ ಆಗ್ತಾಯಿದೆ, ನೋಡ್ಬೋದು ನೀವು ಬೇಕಾದಲ್ಲಿ ಬೆಲ್ಲನ. ಕೋಣ ಎಲ್ಲ ಊರಿಂದನೇ ತಂದಿದ್ದೀವಿ, ಎಲ್ಲ ಮಿಷನರಿಗಳು ಎಲ್ಲ. ಈಗ ಆಲೆಮನೆಯಲ್ಲಿ ಎಷ್ಟು ವೆರೈಟಿ ಬೆಲ್ಲನ ಮಾಡ್ತೀರಿ? 2 ನಮ್ನಿ ವೆರೈಟಿ ಮಾಡ್ಬೋದು. ಇಲ್ಲಿ ನಾವು ಸೇಲಿಗೆ ಮಾಡ್ತಾ ಇರೋದು ಜೋನಿ ಬೆಲ್ಲ ಅಂತ. ಅದು ಸ್ವಲ್ಪ ಕ್ರಿಸ್ಟಲ್ ಆಗೋಕ್ಕಿಂತ ಮುಂಚಿನ ಹಂತದಲ್ಲಿ ಇಳಿಸಿರ್ತೀವಿ ಅದನ್ನು. ಅಂದರೆ ಅದು ಕ್ರಿಸ್ಟಲೈನ್ ಆಗಿರಲ್ಲ, ಇನ್ನು ಜೋನಿ ಟೈಪ್ ಜೇನುತುಪ್ಪ ಟೈಪ್ ಇರುತ್ತೆ. ನಾವು ಅಲ್ಲಿ ಊರಲ್ಲಿ ತಯಾರು ಮಾಡ್ತಾ ಇರೋದು ಕ್ರಿಸ್ಟಲ್ ಬೆಲ್ಲ. ಅದು ಸ್ವಲ್ಪ ಅಂದರೆ ಅದು ಹಾಳಾಗಬಾರ್ದು ಅಂತ 1 ವರ್ಷ ಇಟ್ಟರು ಹಾಳಾಗಲ್ಲ. ಅದರಲ್ಲಿ ನೀರಿನ ಕ್ವಾಂಟಿಟಿ ಕಡಿಮೆ ಇರುತ್ತೆ ಅದರಲ್ಲಿ. ಇದು ಜೋನಿ ಅಂತ ಹೇಳಿ ತಕ್ಷಣ ಸೇಲಿಗಾಗಿ ಮಾಡ್ತಾ ಇರೋದು ಇಲ್ಲಿ. ಜೋನಿ ಬೆಲ್ಲದ ಬಾಳಿಕೆ ಎಷ್ಟು ವರ್ಷ? ಜೋನಿ ಬೆಲ್ಲ ಒಂದು ಮಳೆ ಆಗೋ ತನಕನೂ ಬರುತ್ತೆ, ಅಷ್ಟರ ಮೇಲೆ ಹುಳಿ ಬರುತ್ತೆ ಜೋನಿ ಬೆಲ್ಲ. ಆದರೆ ಆ ಕ್ರಿಸ್ಟಲೈನ್ ಆಗಿದ್ದೇನು ಗಟ್ಟಿ ಬೆಲ್ಲ ಇರುತ್ತಲ್ಲ, ಅದು 1 ವರ್ಷ ಇಟ್ಟರು ಏನೂ ಹಾಳಾಗಲ್ಲ ಅದು, ಆ ಟೈಪ್. ಇದರ ಬಳಕೆ ಏನು? ಜೋನಿ ಬೆಲ್ಲ ಏನಕ್ಕೆಲ್ಲ ಯೂಸ್ ಮಾಡಿ? ಜೋನಿ ಬೆಲ್ಲ ದೋಸೆಗೆ, ಇಡ್ಲಿ, ಚಟ್ನಿ, ಇದಕ್ಕೆ ಚಪಾತಿಗೆ ಎಲ್ಲ ಜೇನುತುಪ್ಪ ಟೈಪ್ ಹಾಕಿ. ಅಂದರೆ ಜೋನಿ ಬೆಲ್ಲಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಎಳ್ಳನ್ನು ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿ ತಿಂದರೆ ಭಾಳ ಟೇಸ್ಟ್ ಆಗುತ್ತೆ. ದೋಸೆಗೆ, ಇಡ್ಲಿ, ಇದಕ್ಕೆ ತಿನ್ನೋಕ್ಕೆ ಜೇನುತುಪ್ಪ ಸೇಮ್ ಜೇನುತುಪ್ಪ ಇದ್ದಂಗೆ ಇರುತ್ತೆ. ಈಗ ಬ್ರಾಹ್ಮಣರ ಸಮ್ಮೇಳನದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ? ಚೆನ್ನಾಗಿದೆ ರೆಸ್ಪಾನ್ಸ್. ಬ್ರಾಹ್ಮಣ ಸಮ್ಮೇಳನದಲ್ಲಿ ಕಬ್ಬಿನ ಹಾಲಿಗೂ ಒಳ್ಳೆ ಡಿಮ್ಯಾಂಡ್ ಇದೆ. ಜೋನಿ ಬೆಲ್ಲಕ್ಕಿಂತ ಬೆಲ್ಲಕ್ಕೆ ಭಾಳ ಡಿಮ್ಯಾಂಡ್ ಇದೆ. ಎಲ್ಲ ಫೋನ್ ನಂಬರ್ ಕೇಳ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಕಳಿಸ್ತೀರಾ ನೀವು ಬಸ್ಸಿಗೆ, ಬರ್ತೀರಾ ಹಿಂಗೆ ಅಂತ. ಊರಲ್ಲಿ ಬಿಸಿನೆಸ್ ಯಾವ ರೀತಿ ಮಾಡ್ತೀರಿ? ಊರಲ್ಲಿ ಇದೇ ಟೈಪಂದೇ ದೊಡ್ಡ ಮಿಷನರಿ ಹಾಕಿದ್ದೀವಿ ನಾವು. ಅಂದರೆ ಹೊರಗಡೆ ಜನ ಕಬ್ಬು ತರ್ತಾರೆ, ನಮ್ಮ ಹತ್ರ ಮಾಡಿಸ್ಕೊಂಡು ಹೋಗ್ತಾವೆ. ಇಲ್ಲಿ ಅಷ್ಟು ಹೈಜೆನಿಕ್ಕಾಗಿ ನಾವು ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಊರಿಂದ ಬಂದು ಇಲ್ಲೆಲ್ಲ ಹೊಸದು ಐಟಮ್ ನಾವು ಹಾಕಿ ಎಲ್ಲ ಮಾಡ್ಬೇಕಲ್ಲ. ಊರಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತೀವಿ. ಈ ಥರ ಧೂಳು ಇದು ಎಲ್ಲ ಏನೂ ಇರಲ್ಲ, ಕ್ಲೀನ್ ಮಾಡಿರ್ತೀವಿ. ನೆಲ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಹಾಲು ಎಲ್ಲ ಬರೋ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿರ್ತೀವಿ. ಒಟ್ಟು ಎಷ್ಟು ವರ್ಷದಿಂದ ತಾವು ಆಲೆಮನೆ? ನಾವು ಸುಮಾರು ನಮ್ಗೆ ಬುದ್ಧಿ ಬಂದಾಗಿಂದ ಮಾಡ್ತಾನೆ ಇದ್ದೀವಿ. ಈ ಥರ ಈ ಕೋಣದ ಕಣೆ ಇತ್ತು ಮುಂಚೆ. ಆಮೇಲೆ ಇದನ್ನೇ ಆಲ್ಟ್ರೇಷನ್ ಮಾಡಿ ಟಿಲ್ಲರಿಗೆ ಮಿಷನ್ ಮಾಡಿದ್ವಿ. ಅಲ್ಲಿ ಹವ್ಯಕ ಸಮ್ಮೇಳನಕ್ಕೆ ನಮ್ಮದೇ ಮಿಷನ್, ಹವ್ಯಕ ಸಮ್ಮೇಳನಕ್ಕೆ ಮಿಷನ್ ತಂದಿದ್ವಿ ನಮ್ಮದೇ ಇದನ್ನು. ಈಗ ಇದು ಅದನ್ನು ಆಲ್ಟ್ರೇಷನ್ ಮಾಡಿ ಈಗ ಇನ್ನೂ ದೊಡ್ಡ ಕಣೆ ಮಾಡಿದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ನಾವು. ಎಷ್ಟು ಆದಾಯ ಬಂಡವಾಳ ಬೇಕಾಗುತ್ತೆ? ಬಂಡವಾಳ ನಿಮಗೆ ಅಂದರೆ ನೀವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಆದಾಯ ಬಂಡವಾಳ ಹಾಕಬೇಕಾಗತ್ತೆ. ನಾವೊಂದು 15 ಲಕ್ಷ ಹಾಕಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ವಿ. ದಿವಸ ಒಂದು ಈ ಥರದ 20 ಕೊಪ್ಪರಿಗೆ ತೆಗಿತೀವಿ. 20 ಸಲ ಬೇಯಿಸ್ತೀವಿ. 20 ಕೊಪ್ಪರಿಗೆ ಏನು ಇಲ್ಲ ಬೇಯಿಸ್ತಾ ಇದೀವಲ್ಲ, ಇದ್ರ 20 ಪಟ್ಟು ಬೇಯಿಸ್ತೀವಿ ನಾವು ಅಲ್ಲಿ ಒಂದು ದಿವಸಕ್ಕೆ. ಎಷ್ಟು ಆದಾಯ ತಿಂಗಳಿಗೆ? ತಿಂಗಳಿಗೆ ಅದು ನಡೆಯೋದೇ 3 ತಿಂಗಳು. ಒಟ್ಟು ಟೋಟಲ್ ಒಂದು 2 ಲಕ್ಷ ರೂಪಾಯಿ ಇನ್ಕಮ್ ಬರುತ್ತೆ. ಟರ್ನ್ ಓವರ್ ಒಂದು 10-15 ಲಕ್ಷ ಆಗುತ್ತೆ. ಒಂದು 2 ಲಕ್ಷ ರೂಪಾಯಿ ಎಲ್ಲ ಅಂದರೆ ಭಾಳ ಜನರಿಗೆಲ್ಲ ಹಂಚಿ ಉಳಿಯೋದು ಒಂದು 2 ಲಕ್ಷ ಉಳಿಯೋದು. ಹಾಂ, ಖುಷಿ ಇದೆ. ಇದು ಅಂದರೆ ಏನಪ್ಪ ಅಂದರೆ ಈಗ ಯಾರೇ ಬೆಳೆದ್ರು ಎಲ್ಲರಿಗೂ ಹಂಚಿ ತಿನ್ನುವಂಥದ್ದು ಇದು ಒಂದೇ. ನಮ್ಮ ಅಜ್ಜ ಹೇಳ್ತಿದ್ರು ಮುಂಚೆಯಿಂದನೇ. ಅದನ್ನ ನೀನು ಕೆಲವ್ರು ಏನು ಮಾಡ್ತಾರೆ, ಕೊಡ್ಬೇಡಪ್ಪ ಹಿಂಗೆ ಕಡಿಮೆ ಆಗತ್ತೆ ಬೆಳೆ ಅಂತಾರೆ. ರೈತರಿಗೆ ಇದೊಂದು ಬೆಳೆದ್ರೆ ಹೆಂಗೆ ಅಂದರೆ ನೀವು ಎಷ್ಟು ಹಂಚ್ತೀಯ ಅಷ್ಟು ಹೆಚ್ಚಾಗತ್ತೆ ಇದು ಅಂತಾರೆ. ಅಂದರೆ ಶಾಲೆ ಹುಡುಗರು ಬರ್ತಾರೆ, ಹೊರಗಿನ ನೆಂಟರು ಬರ್ತಾರೆ, ಎಲ್ಲರನ್ನೂ ಕರೆದು ಹಂಚ್ತೀವಿ ನಾವು ಬೆಲ್ಲ. ಆಲೆಮನೆ ಬರ್ರಿ ಅಂತ ಕರೆದು ಇಲ್ಲೂ ಅದೇ ಕಾನ್ಸೆಪ್ಟ್ನಲ್ಲೇ ಮಾಡಿರೋದು. ಆದರೆ ಇದೇನಪ್ಪ ಅಂದರೆ ನಿಮ್ಗೆ ಅಲ್ಲಿಂದ ತಂದಿದ್ದು ಕಾಸ್ಟ್ ಎಲ್ಲ ನಾವು ಅದನ್ನು ರಿಫಂಡ್ ಮಾಡ್ಬೇಕಾಗತ್ತೆ. ಎಲ್ಲದೂ ಕಮರ್ಷಿಯಲ್ ಆಗಿದ್ದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ರೇಟ್ ಅಂದಿಟ್ಟು ಇಲ್ಲಿ ಸೇಲ್ ಮಾಡ್ತಾ ಇದ್ವಿ. ಆಲೆಮನೆ ಅಲ್ಲ, ಆ ಸೀಕ್ರೆಟ್ ಏನಿಲ್ಲ. ಇದೊಂಥರ ಹುಚ್ಚು ಕ್ರೇಜ್ ಅಂತ. ಸೊಕ್ಕಿದ್ದವ್ರು ಆಲೆಮನೆ ಮಾಡ್ಬೇಕು ಅಂತ ಮುಂಚಿನದಾಗ ಅದೇ ಇದೆ. ಆ ಟೈಪ್ ಇದಕ್ಕೆ ತುಂಬ ಮೈಯೆಲ್ಲ ಕೆಲಸ. ಒಂದು ಕಬ್ಬಿಗೆ ಒಂದು ಆಳು ಕೆಲಸ ಬೀಳುತ್ತೆ ಅಂತ ಮುಂಚಿನವರು ಹೇಳ್ತಾರೆ. ಒಂದು ಕಬ್ಬು ಬೆಳಿಲಿಕ್ಕೆ ಒಂದು ಆಳು ಬೇಕು ಅಂತೇಳಿ ಆ ಮಟ್ಟಕ್ಕಿದೆ. ಮತ್ತು ಕಡಿಲಿಕ್ಕೆ ಕಟಾವಿಗೆಲ್ಲ ಭಾಳ ಪ್ರಾಬ್ಲಮ್ ಇದೆ. ಆದರೂ ಒಂಥರ ಮುಂಚೆಯಿಂದ ನಡ್ಸ್ಕೊಂಬಂದಿದ್ದಲ್ಲ, ಸ್ವೀಟ್ ಅದು ಒಂಥರ ಎಲ್ಲರಿಗೂ ಹಂಚಿರೋ ಒಂಥರ ಖುಷಿ ಇರುತ್ತೆ. ಮನೆಯವ್ರು ಎಲ್ಲರೂ ಬರ್ತಾರೆ, ನೆಂಟರಿಷ್ಟರೆಲ್ಲ ಬರ್ತಾರೆ. ಆ ಟೈಪಿಗೆ ಒಂದು ಖುಷಿಗೆ ಮಾಡೋದು ಅಷ್ಟೇ. ತುಂಬ ಹೆಮ್ಮೆ ಇದೆ. ಡಿಪ್ಲೊಮಾ ಗ್ರ್ಯಾಜುಯೇಟ್ ನಾನು. ಆದರೂ ಮನೆಯಲ್ಲೇ ನಿಂತು ಕೃಷಿನೇ ಮಾಡ್ತಾ ಇದ್ದೀನಿ. ನಾವು ಒಂಥರ ಮುಂಚಿಂದ ಕ್ರೇಜ್ ಇತ್ತು ಅದು ಕೃಷಿನೇ ಮಾಡಬೇಕು ಅನ್ನೋದು. ನಾಳೆ ನಮ್ಮ ತಂದೆಯವರಿಗೆ ಕೃಷಿ ಪಂಡಿತ ಅವಾರ್ಡ್ ಆಗಿದೆ. ಇಲ್ಲೂ ಸನ್ಮಾನ ಇದೆ. ನಾಳೆ ಅವರು ಬರ್ತಾ ಇದ್ದಾರೆ. ಇರಲಿ, ತಮ್ಮೆಲ್ಲರ ಆಶೀರ್ವಾದ ಬಂದ್ರು ಒಳ್ಳೆಯದು. ಆಲೆಮನೆ ಈ ಕಡೆ ಸುಧಾರಣೆ ಅಂದರೆ ಈಗ ಬೆಲ್ಲದ ರೇಟ್ ಭಾಳ ವೇರಿಯೇಷನ್ ಇದೆ ಸರ್. ಅದಕ್ಕೀಗ ಕೆಲವು ಸಂಸ್ಥೆಗಳೆಲ್ಲ
ತಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಸಿರ್ಸಿಯಲ್ಲಿ TSS ಅಂತ ಒಂದು ಭಾಳ ದೊಡ್ಡ ಸಂಸ್ಥೆ ಇದೆ. ಅವರೆಲ್ಲ ಒಂದು ಕರೆಕ್ಟಾದ ರೇಟನ್ನು ನಿರ್ಧಾರ ಮಾಡಿ ಜನರ ಹತ್ರ ಖರೀದಿ ಮಾಡಿದರೆ ಜನರಿಗೆ ಬೆಳಿಲಿಕ್ಕೆ ಇನ್ನೂ ಪ್ರೋತ್ಸಾಹ ಸಿಗತ್ತೆ. ಅದನ್ನೆಲ್ಲ ಮಾಡ್ಬೋದು ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು. ಮತ್ತು ಈಗ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಅದು ಬೆಲ್ಲದ ನಿಮಗೆ, ಅದು ತಂದಲ್ಲಿ ತುಳುಕಿ ಚೆಲ್ಲಿ ಎಲ್ಲ ಆಗುತ್ತೆ. ಅದಕ್ಕೆ ಕೆಲವ್ರು ಮುಂದಾಳಾಗಿ ನಿಂತ್ಕೊಂಡು ಅದನ್ನ ಮಾಡಿದರೆ ಒಳ್ಳೆಯದು. ಈಗ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ಆದರೆ ಅವ್ರದ್ದೇ ಇಲ್ಲಿ ಔಟ್ಲೆಟ್ಗಳು ಇರ್ತವೆ, ಅಲ್ಲಿಂದ ತಂದು ಮಾಡಿದರೆ ಇನ್ನೂ ಚೆನ್ನಾಗಿ ಇದಾಗುತ್ತೆ. ಈ ನಮ್ಮಂಥವ್ರು ಸುಮಾರು ಜನ ಆಲೆ ಮನೆ ಮಾಡೋರಿದ್ದಾರೆ, ಅವ್ರ ಹತ್ರ ಎಲ್ಲ ಬೈಬ್ಯಾಕ್ ಇದು ಮಾಡಿಕೊಂಡು ಬೆಳೆದು ಇದು ಮಾಡಿದರೆ ಚೆನ್ನಾಗಿ. ಈಗ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಜನ ಇದನ್ನ ಆಲೆಮನೆಯಿಂದ ಮಾಡ್ತಾ ಇದ್ದಾರೆ? ನಮ್ಮಲ್ಲಿ ಚೆನ್ನಾಗಿದೆ. ನಮ್ಮೂರಲ್ಲೇ 2 ಆಲೆ ಮನೆ ಆಗುತ್ತೆ, ಅದು ಸಣ್ಣ ಪ್ರಮಾಣದಲ್ಲಿ. ನಮ್ಮದು ಬಿಟ್ಟು ಸಾಗರ ಮತ್ತು ಸೊರಬ, ಸಿದ್ದಾಪುರ ಈ ಸೈಡೆಲ್ಲ ತುಂಬ ಆಲೆ ಮನೆಗಳಿದ್ದಾವೆ, ಚೆನ್ನಾಗಿ ನಡೀತಾ ಇದ್ದಾವೆ ಎಲ್ಲವೂ ಕೂಡ. ಮತ್ತು ಅದೇನಪ್ಪ ಅಂದರೆ ಒಂದು ರೀಜನಲ್ಲಲ್ಲಿ ಅಲ್ಲೇ ಸೇಲ್ ಆಗ್ತಾ ಇದೆ ಅದು ಬೆಲ್ಲ. ಈ ಬೆಂಗಳೂರಿಗೆ ಬಂದರೆ ಸಾಫ್ಟ್ವೇರ್ನವ್ರು ಏನು ಮಾಡ್ತಾರೆ, ಅದಕ್ಕೆ ಯಾರು ಕೈ ಹಾಕ್ತಾರೆ, ಸಕ್ಕರೆ ಯಾಕೆ ಆರಾಮ್ ತಿನ್ಬೋದಲ್ಲ ಅನ್ನೋ ಲೆಕ್ಕಕ್ಕೆ ಅದು ಸ್ವಲ್ಪ ಹಿಂದೆ ಸರಿತಾ ಇದೆ. ಈಗ ಹೊಸ ಹುಡುಗರು ಏನಿದಾರಲ್ಲ ಅವ್ರಿಗೆ ಆಲೆ ಮನೆ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಹೆಂಗಿತ್ತು ಅಂತೇಳಿ. ಅದನ್ನೆಲ್ಲ ತೋರಿಸ್ಬೇಕು ಅನ್ನೋ ಉದ್ದೇಶ ನಮ್ಮವ್ರದ್ದು, ಇಲ್ಲಿ ಕರ್ಕೊಂಬಂದವ್ರದ್ದು. ಚೆನ್ನಾಗಿ ನಡೀತಾ ಇದೆ. ಎರಡನೇದಾಗಿ ಈಗ ಏನಂದ್ರೆ ಸಕ್ಕರೆ ಬದಲು ಬೆಲ್ಲ ಜಾಸ್ತಿ ಯೂಸ್ ಮಾಡ್ಬೇಕು ಅನ್ನೋ ಒಂದು ಅವೇರ್ನೆಸ್, ಜಾಗೃತಿ ಮೂಡ್ತಾ ಇದೆ. ಹೌದು, ಅದು ಹೌದು. 3 ಬಿಳಿ ವಿಷಗಳು, ಉಪ್ಪು, ಸಕ್ಕರೆ, ಮತ್ತೊಂದು ಯಾವುದೋ ಅಂತಾರೆ ಮೈದಾ. ಅವು 3 ಬಿಳಿ ವಿಷ ಅಂತ ತಿನ್ನಬಾರ್ದು ಅಂತ. ಇದು ನಾವು ನ್ಯಾಚುರಲ್ಲಾಗಿ ತಯಾರು ಮಾಡ್ತೀವಿ, ಏನು ಹಾಕಿರಲ್ಲ. ಅದು ಈಗ ಸ್ವಲ್ಪ ಜನರಲ್ಲಿ ಭಾವನೆಗಳು ಮೂಡ್ತಾ ಇದೆ. ಮತ್ತು ಡಯಾಬಿಟಿಕ್ ಇರೋರಿಗೂ ಬೆಲ್ಲ ತಿನ್ನಿ ಅಂತೇಳಿ ಸ್ವಲ್ಪ ಇದು ಮಾಡ್ತಾರೆ. ಹಾಗಾಗಿ ಅದು ಒಳ್ಳೆಯದು. ಅದು ಬಂದರೆ ರೈತರು ಉದ್ಧಾರ ಆಗ್ತಾರೆ. ಸ್ವಲ್ಪ ಒಳ್ಳೆಯದು, ಆರೋಗ್ಯನೂ ದೃಷ್ಟಿಯಿಂದನೂ ಒಳ್ಳೆಯದು. ಮತ್ತು ರೈತರಿಗೂ ಒಂದು ಕೋಆಪ್ರೇಷನ್ ಸಿಗತ್ತೆ. ಅದು ಒಳ್ಳೆಯ ಒಂದು ಕಮರ್ಷಿಯಲ್ ಬೆಳೆ ಆಗಿರೋದ್ರಿಂದ ನಿಮಗೆ ರೈತರು ಇದು ಮಾಡ್ತಾರೆ, ಇನ್ನೂ ಎನ್ಕರೇಜ್ ಆಗ್ತಾರೆ ಮಾಡ್ಬೇಕು ಅಂತೇಳಿ. ನಮ್ಮ ವೀಕ್ಷಕರಿಗೆ ಜ್ಯೋತಿ ಬೆಲ್ಲ ಮಾಡೋ ವಿಧಾನವನ್ನು ಸ್ವಲ್ಪ ತಿಳಿಸ್ಕೊಡ್ತೀವಿ. ಫಸ್ಟು ಅಲ್ಲಿಂದ ಬರೋಣ. ಅದು ಇಲ್ಲೇ ನಿಂತ್ಕೊಂಡು ಹೇಳೋದ. ಫಸ್ಟು ಕೋಣ ತಿರುಗತ್ತೆ, ಇದರಲ್ಲಿ ಮಿಷಿನರಿಯಲ್ಲಿ ಮಿಷಿನ್ ತಿರುಗತ್ತೆ, ಮಿಷನ್ ತಿರುಗತ್ತೆ. ಕಬ್ಬು ಕೊಡ್ತೀವಿ. ಕಬ್ಬಿಂದ ಬಂದು ಇದರಲ್ಲಿ ಬಾನಿ ಇಟ್ಟಿರ್ತೀವಿ, ಹಾಲು ಬಾನಿ ಅಂತ. ಅದು ಏನಪ್ಪ ಅಂದರೆ ನಿಮಗೆ 16 ಡಬ್ಬ ಹಾಲು ಆಗ್ಬೇಕು, 16 ಟಿನ್ನು, 22 ಮಣ ಅಂತ, ಬಂಗಾಳಿ ಮಣ ಅಂತ ಮುಂಚಿನ ಲೆಕ್ಕಾಚಾರ. 16 ಡಬ್ಬ ಹಾಲು ಆಗಿದ್ದನ್ನು ಅದನ್ನು ತಂದು ಕೊಪ್ಪರಿಗೆ ಹಾಕ್ತೀವಿ. ಕೊಪ್ಪರಿಗೆಯಲ್ಲಿ ಅದು ಕುದ್ದು ಕನಿಷ್ಠ ಅಂದರೆ ನೀವು ಎಷ್ಟು ಬೇಗ ಬತ್ತಿಸ್ತೀರೋ ಅದನ್ನು ಅಷ್ಟು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ನಿಮಗೆ. ಇದು ಸ್ವಲ್ಪ ಹಳೆ ಕಾಲದ್ದು ತಾಮ್ರದ ಕೊಪ್ಪರಿಗೆ. ಈಗ ತಾಮ್ರದ ಕೆಲಸ ಮಾಡೋರಿಲ್ಲ, ಕೊಪ್ಪರಿಗೆನೂ ಮಾಡ್ತಾಯಿಲ್ಲ, ಕಬ್ಬಣದ ಬಂದಿದ್ದಾವೆ ಈಗೆಲ್ಲ. ನೀವು ಕಬ್ಬಣದ ಕೊಪ್ಪರಿಗೆ ಅಂದರೆ ಸ್ವಲ್ಪ ಅಗ್ಲ ಮಾಡ್ತೀವಿ ತಳನ, 1 ಇಂಚ್ ಹಾಲು ನಿಂತು 2 ಹೆಸರು ಬತ್ತಬೇಕು, ಹಂಗೆ ಮಾಡ್ತೀವಿ. ಅದು ಸಾಧಾರಣ ಒಂದು 3 ರಿಂದ 3.5 ತಾಸು ಕುದಿಯುತ್ತೆ. ಕುದ್ಮೇಲೆ 16 ಡಬ್ಬ ಇದ್ದಿದ್ದು 2.5 ಡಬ್ಬಕ್ಕೆ ಸ್ರಿಂಕ್ ಆಗುತ್ತೆ. ಅಷ್ಟು ನೀರಾವಿ ಹೊರಟೋಗಿ ಡೆನ್ಸ್ ಆಗ್ತಾ ಬರುತ್ತೆ. ಡೆನ್ಸ್ ಆದಮೇಲೆ ಅದನ್ನು ಇಳಿಸಿ ಬೆಲ್ಲ ತುಂಬ್ತೀವಿ. ಅದಕ್ಕಿಂತ ಮುಂಚೆ ಇದು ಜಂಡ್ ಅಂತ ಬರುತ್ತೆ, ಅದಕ್ಕೆ ಮೇಲೆ ಅದನ್ನು ತೆಗೆಯೋದೇ ಭಾಳ ಇಂಪಾರ್ಟೆಂಟ್ ಇದರಲ್ಲಿ. ನೀವು ಅದು ಕರೆಕ್ಟ್ ಟೈಮಿಗೆ ತೆಗಿಲಿಲ್ಲ ಅಂದರೆ ಅದ್ರೊಳಗೆ ಸೇರಿಬಿಟ್ರೆ ಬೆಲ್ಲ ಕಲರ್ ಹೋಗುತ್ತೆ ಮತ್ತು ಬೇಗ ಹಾಳಾಗುತ್ತೆ. ಅದು ಹೋಗಬಾರ್ದು, ಅದನ್ನು ಕರೆಕ್ಟಾಗಿ ತೆಕ್ಕೋಬೇಕು. ಟೈಮಿಗೆ ಕರೆಕ್ಟಾಗಿ ನಿಂತು ತೆಗೆದು ಆಮೇಲೆ ಕ್ಲೀನಾಗಿ ಪಂಜಿಯಲ್ಲಿ ಫಿಲ್ಟ್ರ್ ಮಾಡಿ, ವಸ್ತ್ರಗಾಳಿತ ಅಂತ ಅದಂದರೆ ಪಂಜಿಯಲ್ಲೇ ಫಿಲ್ಟ್ರ್ ಮಾಡ್ತೀವಿ. ಕ್ಲೀನಾಗಿ ಫಿಲ್ಟ್ರ್ ಆದಮೇಲೆ ಅದನ್ನು ತಣದ ಮೇಲೆ ಬೆಲ್ಲ ತುಂಬಿಡ್ತೀವಿ ತಿಂದು. ಧನ್ಯವಾದಗಳು. ತುಂಬ ಧನ್ಯವಾದಗಳು.